ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಎಷ್ಟೋ ಬಾರಿ ಗಂಡ ಹೆಂಡತಿಯರು ಜಗಳಾಡ್ತಾ ಇರ್ತೀವಿ. ನಾವು ಒಬ್ಬರೊಬ್ಬರು ಒಟ್ಟಿಗೆ ಇದ್ರೂ ಪ್ರತ್ಯೇಕವಾಗಿ ಮಲ್ಕೊಳ್ತಾ ಇರೋದು, ಅಥವಾ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಕೋಪ ಇರೋದು, ಅಥವಾ ಒಬ್ಬರನ್ನ ನೋಡಿದ ತಕ್ಷಣ ಅವನೇ ಮಾತಾಡಿಸ್ಲಿ ಅಥವಾ ಅವಳೇ ಮಾತಾಡಿಸ್ಲಿ ಅನ್ನೋದು ಇರುತ್ತೆ. ಅಂತಹ ಸಂದರ್ಭದಲ್ಲಿ ಗಂಡ ಏನಾದರೂ ಸಮಸ್ಯೆ ಮಾಡ್ತಾಯಿದ್ರೆ ಹೆಂಡತಿ ಮಾಡಿ, ಅಥವಾ ಹೆಂಡತಿ ಏನಾದರೂ ಸಮಸ್ಯೆ ಮಾಡ್ತಿದ್ರೆ ಗಂಡ ಮಾಡಿ. ಇದು ಖಂಡಿತವಾಗ್ಲೂ ಇಬ್ಬರೂ ಮಾಡ್ಬೋದು. ಯಾಕಂದರೆ ಇದು ಓನ್ಲಿ ಫಾರ್ ಹಸ್ಬೆಂಡ್ ಆ್ಯಂಡ್ ವೈಫು. ಅದರ್ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಗೆ ಇದು ಕೆಲಸ ಮಾಡಲ್ಲ ಅಂತ ಹೇಳ್ತೀನಿ. ಇದನ್ನು ಯಾವಾಗ ಮಾಡ್ಬೋದು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಶನಿವಾರದ ದಿನ ಮಾಡಿ, ಅಮಾವಾಸ್ಯೆಯ ದಿನ ಮಾಡಿ, ಅಥವಾ ಗುರುವಾರ ದಿನದಂದು ನೀವು ಮಾಡಿ ಅಂತ ಹೇಳ್ತೀನಿ. ಸೊ ಹಾಗೆ ಯಾರಾದರೂ ನನ್ನ ಚಾನಲನ್ನು ಇದನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಎಷ್ಟೋ ಜನ ಇದೇ ಥರ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಹಾಗೆ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ, ಅಥವಾ ಭೂತ, ಪ್ರೇತ, ಪಿಶಾಚೆ, ಜಿನ್ನು ಈ ಥರ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲೂ ಗಂಡ ಹೆಂಡತಿಯರ ಮಧ್ಯದಲ್ಲಿ ತುಂಬ ಭಿನ್ನಾಭಿಪ್ರಾಯಗಳು ಇರುತ್ತೆ. ಅಂತಹ ಸಂದರ್ಭದಲ್ಲಿ ಕೆಲವು ಪರಿಹಾರಗಳು ನಿಮಗೆ ಕೆಲಸ ಮಾಡಲ್ಲ. ಇದು 100% ಟ್ರೂ ಅಂತ ಹೇಳ್ತೀನಿ. ಹಾಗೆಯೇ ಇವತ್ತು ಹೇಳುವಂತಹ ಪರಿಹಾರವನ್ನು ಇಬ್ಬರೂ ಮಾಡ್ಕೋಬೋದು ಅಂತ ಹೇಳಿದೆ. ಇಲ್ಲಿ ನೋಡಿ, ಮೊದಲನೇ ಬಾರಿಗೆ ನೀವೇನು ಮಾಡಬೇಕು ಅಂದರೆ 7 ಲವಂಗವನ್ನು ತೊಗೋಬೇಕು. ಅದು ಶುದ್ಧವಾಗಿರಬೇಕು. ಅದಕ್ಕೆ ನಾವು ಲವಂಗ ಅಂತ ಹೇಳಿದಂಥ ಸಂದರ್ಭದಲ್ಲಿ ಹೂವು ಇರುತ್ತಲ್ಲ, ಅದು ಹೂವು ಇರಬೇಕು. 7 ಲವಂಗವನ್ನು ತೊಗೊಂಡು ನೀವು ಬಲಗೈಯಲ್ಲಿ ಇಟ್ಕೊಂಡು, ಗಂಡ ನಿಮ್ಮ ಜೊತೆ ಜಗಳಾಡ್ತಾ ಇದ್ದರೆ ಅಥವಾ ಹೆಂಡತಿ ಜಗಳಾಡ್ತಾ ಇದ್ದರೆ ಮನಸಾರೆ ನೆನೆಸ್ಕೋಬೇಕು. ನೆನೆಸ್ಕೊಂಡು ಅದನ್ನು 21 ಸತಿ ಊದಬೇಕು. ಆ 7 ಲವಂಗನ ಅಂಥೇಳ್ಬಿಟ್ಟು 21 ಸತಿ ಊದಬೇಕು. ಆನಂತರ ನೀವೇನು ಮಾಡಬೇಕು ಅಂದರೆ, ಆ ಲವಂಗ ಊದಿದ ನಂತರ ನೀವು ಭಾನುವಾರದಂದು, ಈಗ ಯಾವ ದಿನ ಮಾಡ್ತೀರಿ ಅದರದ್ದು ನೆಕ್ಸ್ಟ್ ಡೇಗೆ, ನಾನು ಹೇಳಿದೆ ಶನಿವಾರನ ಅಥವಾ ಅಮಾವಾಸ್ಯೆಯ ದಿನನ, ಗುರುವಾರನ, ಅದರದ್ದು ಮಾರನೆಗೆ, ಈಗ ನೀವು ಶನಿವಾರ ಮಾಡಿದ್ರೆ ಗುರುವಾರದಂದು ಆ ಲವಂಗವನ್ನು ತಗೊಂಡೋಗಿ ಬೆಂಕಿಯಲ್ಲಿ ಹಾಕಬೇಕು. ಇದನ್ನು ಎಷ್ಟು ಸತಿ ಮಾಡಬೇಕು? ನಿಮ್ಮ ಸಮಸ್ಯೆ ಬಗೆಹರಿಯೋ ತನಕ ನೀವು ಮಾಡ್ತಾ ಹೋಗಬೇಕು. ಇದನ್ನು ಹೆಣ್ಮಕ್ಳು, ಮೇಡಮ್ ನನಗೆ ಮುಟ್ಟು ಬಂದುಬಿಟ್ಟಿದೆ, ಅಥವಾ ನಿಮ್ಮ ವಿಡಿಯೋ ನೋಡಿದಾಗ ನಂದು ಪೀರಿಯಡ್ಸ್ ಆಗಿತ್ತು, ನಾನು ಮಾಡೋಕ್ಕಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಪೀರಿಯಡ್ಸ್ ಮುಗಿಸ್ಕೊಂಡು ಶನಿವಾರ ಮಾಡಿ, ಇಲ್ಲಾಂದರೆ ಗುರುವಾರ ಮಾಡಿ, ಇಲ್ಲಾಂದರೆ ಅಮಾವಾಸ್ಯೆ ದಿನಗಳಲ್ಲಿ ಅಥವಾ ಹುಣ್ಣಿಮೆಯ ದಿನಗಳಲ್ಲೂ ಸಮೇತ ಈ ಕ್ರಿಯೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಪರಸ್ಪರ ಗಂಡನಿಗೆ ಹೆಂಡತಿ ವಶ ಆಗ್ತಾಳೆ, ಹೆಂಡತಿಗೆ ಗಂಡ ವಶ ಆಗ್ತಾರೆ. ಇದು ಯಾವುದೇ ರೀತಿಯ ಕೆಟ್ಟ ಪ್ರಯೋಗಗಳು ಅಲ್ಲ. ಇದು ಗಂಡ ಮತ್ತು ಹೆಂಡತಿಯ ಮಧ್ಯೆ, ಇಬ್ಬರ ಮಧ್ಯೆ ಸಾಮರಸ್ಯ ಉಂಟಾಗಲು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಯಾಕಂದರೆ ಕೆಲವೆಲ್ಲ ಸಂದರ್ಭದಲ್ಲಿ ಸಣ್ಣ ಸಣ್ಣ ಪುಟ್ಟ ವಿಚಾರಗಳಿಗೆ ನಮ್ಮಲ್ಲಿ ಜಗಳಗಳು ಉಂಟಾಗ್ತಾ ಇರುತ್ತೆ, ಅಥವಾ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಥವಾ ಆ ಮನೆಯ ವಾತಾವರಣ, ಅದರ ಜೊತೆಗೆ ನಮ್ಮ ಆಫೀಸ್ ಸ್ಟ್ರೆಸ್ಸು ಅಥವಾ ಮನೆ ಸ್ಟ್ರೆಸ್ಸು ಹೆಂಗಸಿಗೆ, ಈ ಥರ ಒಂದಲ್ಲ ಒಂದು ಸಮಸ್ಯೆಗಳಿರುತ್ತೆ. ಅಥವಾ ಮನೆಗೆ ಯಾರೋ ಒಬ್ಬರು ಬಂದು ಹೋದರು ಅಂತ ಅಂದ್ಕೊಳ್ಳಿ, ಆ ಬಂದು ಹೋದ ನಂತರ ನಮ್ಮ ಮನೆಯಲ್ಲಿ ಗಲಾಟೆಗಳಾಗುತ್ತೆ. ಅದು ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನಮ್ಮ ಗಂಡ ಹೆಂಡತಿಯರ ಮಧ್ಯೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಅಥವಾ ಬೇರೆ ಯಾರೋ ಶತ್ರುಗಳಿಂದನೂ ನಮಗೆ ಸಮಸ್ಯೆಗಳು ಆದಂತಹ ಸಂದರ್ಭದಲ್ಲೂ ಸಮೇತ ನಾನು ಇವತ್ತು ಹೇಳಿರುವಂತಹ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಲೂ ನಿಮ್ಮ ಮನೋಕಾಮನೆ, ಯಾಕಂದರೆ ಎಷ್ಟೋ ಜನಕ್ಕೆ ಇರುತ್ತೆ, ನನ್ನ ಗಂಡ ನಾನು ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅಲ್ಲಿ ಕರ್ಕೊಂಡು ಹೋಗ್ಬೇಕು, ಇಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ. ಹಾಗೆಯೇ ಗಂಡಸರಿಗೂ ಅದೇ ಥರ ಇರುತ್ತೆ, ನನ್ನ ಹೆಂಡತಿ ತುಂಬ ಚೆನ್ನಾಗಿ ನೋಡ್ಕೋಬೇಕು, ನನ್ನನ್ನು ಮನೆಗೆ ಬಂದ ತಕ್ಷಣ ನನ್ನನ್ನು ತುಂಬ ಚೆನ್ನಾಗಿ ಆಧರಿಸಬೇಕು, ನನ್ನ ಹಗ್ ಮಾಡಬೇಕು, ತುಂಬ ಲವ್ ಮಾಡಬೇಕು, ತುಂಬ ಕೇರ್ ಮಾಡಬೇಕು, ಈ ಥರ ಎಲ್ಲ, ಅಥವಾ ಸೆಕ್ಷುವಲಿ ಬಾಂಡಿಂಗ್ ಏನಿದೆ ಅದೆಲ್ಲನೂ ನಾನು ಅವಳ ಜೊತೆ ಇರಬೇಕು ಅಂತಿರ್ತಾರೆ. ಮನೆಗೆ ಯಾರೋ ಬಂದಿರ್ತಾರೆ, ಏನೋ ಜಗಳಗಳು, ಈ ಥರ ಎಲ್ಲ ಆಗುವಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ಗಂಡು ಮತ್ತು ಹೆಣ್ಣು ಇಬ್ಬರೂ ಸಮೇತ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಇಂಥ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು.